ಒಂದು ಕುಕ್ಕರ್ನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದೆರಡು ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕಾಯಿ ಮೆಣಸು ಹಾಕ್ಕೊಂಡು ನಂತರ ಅದಕ್ಕೆ ನೀರುಳ್ಳಿಯನ್ನು ಹಾಕಬೇಕು. ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 4 ರಿಂದ 5 ಸೀಟಿಯನ್ನು ಹೊಡಿಬೇಕು. ಅದು ಒಳ್ಳೆ ಮಸಾಲೆ ಆಗ್ತದೆ. ಮಸಾಲ ಅಂದರೆ ಅದು ಫ್ರೈ ಆಗ್ತದೆ. ಅದು ಚೆನ್ನಾಗಿ ಫ್ರೈ ಆದರೆ ಮಸಾಲ ನೀರುಳ್ಳಿ ಎಲ್ಲ ಕರಗಿ ಹೋಗ್ತದಲ್ಲ, ಆವಾಗ ತುಂಬ ರುಚಿ ಆಗ್ತದೆ. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಪಿಂಕ್ ಸಾಲ್ಟ್ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೆ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನಂತರ ಇದು ಚೆನ್ನಾಗಿ ಬೇಯಿಸೋ ತನಕ ನಾನು ಈ ಕಡೆ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ, ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಆಮೇಲೆ ಅದು ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೀರುಳ್ಳಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕರ್ಗೋಗಿದೆ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಮೊದಲಿಗೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಟೊಮೊಟೊನ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಟೊಮೊಟೊ ಬಾಡಿದ ನಂತರ ಕ್ಯಾಪ್ಸಿಕಮ್, ಕ್ಯಾರೆಟು, ಬಟಾಣಿ, ಬೀನ್ಸ್ ಇಷ್ಟು ನಿಮ್ಗೆ ಬೇಕಾದ್ದು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು. ಹೂಕೋಸಾಗಲಿ, ಬಟಾಟೆ ಏನಾದರೂ. ನಾನು ಇಷ್ಟನ್ನು ಮಾತ್ರ ಬಳಸ್ಕೊಂಡಿದ್ದೀನಿ. ಇದನ್ನು ಈಗ ಬೇಯಿಸ್ಬೇಕು, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಹೀಗೆ ಸ್ವಲ್ಪ ಮಸಾಲೆ ಹಿಡಿದ ನಂತರ 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಳ್ಳೆ ಬೇಯಿಸ್ತಾ ಇದ್ದೀನಿ. ವೆಜಿಟೇಬಲ್ಸ್ ಬೇಯ್ದಷ್ಟು ಟೇಸ್ಟ್ ಜಾಸ್ತಿ. ಅಂದರೆ ಮಕ್ಕಳು ಹಸಿದ್ರೂ ತಿನ್ನಲ್ಲ, ಬಾಯಿಗೆ ಸಿಗೋದ್ರೂ ತಿನ್ನಲ್ಲ ಅವರು. ಇದೀಗ ಬೆಂದಿದೆ, ನೀರೆಲ್ಲ ಆರಬೇಕು ಸ್ವಲ್ಪ. ಇದು ಈಗ ಟೇಸ್ಟಿಗೋಸ್ಕರ ನಾನು ವೆಜಿಟೇಬಲ್ಸು ಕಡಿಮೆ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಫ್ರಾನ್ಸ್ ಇದೆ, ಸಣ್ಣ ಸಣ್ಣ ಫ್ರಾನ್ಸ್ ಇದೆ. ಅದು ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ವೆಜಿಟೇಬಲ್ಸ್ ತಿನ್ನಲ್ಲ ಅಂದರೆ ಫ್ರಾನ್ಸ್ ಬಿರಿಯಾನಿ ಅಂದರೆ ತಿಂತಾರೆ ಮಕ್ಕಳು. ನಾನ್ ವೆಜ್ ತಿನ್ನೋರು ಆ್ಯಡ್ ಮಾಡ್ಕೋಬೋದು. ವೆಜಿಟೇಬಲ್ಸ್ ತಿನ್ನೋರು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕಂತ ಇಲ್ಲ, ಎರಡೂ ರೀತಿ ಮಾಡ್ಬೋದು. ನಾನು ಮಕ್ಕಳಿಗೋಸ್ಕರ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗುತ್ತೆ. ಮಾತ್ರ ಮಕ್ಕಳು ತರಕಾರಿನೂ ತಿಂತಾರೆ. ಇದಾದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಆರ್ತಾ ಉಂಟು ನೋಡಿ. ನೀವು ಬೇಕಾದರೆ ಏನೆಲ್ಲ ಪೌಡರ್ ಇರುತ್ತೆ, ಗರಂ ಮಸಾಲ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಏನನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ. ಇದೀಗ ಆಗಿದೆ. ಈಗ ನಾನು ಅನ್ನನೂ ಇಟ್ಕೊಂಡಿದ್ದೀನಿ, ಅದು ತೋರಿಸ್ಲಿಲ್ಲ. ಈಗ ಅನ್ನ ಆಗಿದೆ, ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲ ತೆಗೆದಿಟ್ಟು ಆದಮೇಲೆ ಅನ್ನ ಹಾಕಿ, ಬಾಸ್ಮತಿ ರೈಸ್ ಇದು. ನೀವು ಸೋನಾ ಮಸೂರಿಯಲ್ಲೂ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು ಬಾಸ್ಮತಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಸೆಲ್ಲ ಬಾಸ್ಮತಿ ರೈಸ್ ಅಂತ. ಆದರೆ ಜಾಸ್ತಿ ಉದ್ದನೂ ಇರಲ್ಲ, ಮಕ್ಕಳಿಗೆಲ್ಲ ಇಷ್ಟನೇ ಆಗುತ್ತೆ. ಕೆಲವರು ಬಿರಿಯಾನಿ ಅಕ್ಕಿ ತಿನ್ನಲ್ಲ ಅಂದರೆ ಇದು ಹಾಕ್ಕೊಳ್ಬೋದು, ಸೋನಾ ಮಸೂರಿ ಥರನೇ ಇರುತ್ತೆ ಇದು. ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋ ನೀರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮಸಾಲ ಪುನಃ ಅದ್ರ ಮೇಲೆ ಹಾಕ್ಕೊಂಡು ಇವಾಗ ಪುನಃ ಮಿಕ್ಸ್ ಮಾಡಿ ಅದ್ರ ಮೇಲೆ ಮಸಾಲ ಹಾಕ್ತೀನಿ. ತರಕಾರಿ ಸಾರು ಅಂದರೆ ಮಕ್ಕಳು ಮನೇಲಿ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಬಿರಿಯಾನಿ ಅಂತ ತಿಂತಾರೆ. ಟಿಫನ್ಗೂ ಹಾಕ್ಕೊಡ್ಬೋದು ಮಕ್ಕಳಿಗೆ. ವಾರದಲ್ಲಿ ಒಂದು ಸಲ ಇದನ್ನು ಮಾಡ್ಬೋದು. ಚಿಕನ್ ಬಿರಿಯಾನಿ ಮಾತ್ರನೇ ಮಾಡಿದರೆ ಮಕ್ಕಳಿಗೆ ಆಗಲ್ಲ ಅಂದರೆ ಇದನ್ನು ಮಾಡ್ಕೋಬೋದು. ಸಾರಂತೂ ಇವಾಗಿನ ಮಕ್ಕಳು ತರಕಾರಿ ಸಾರಂತ ತಿನ್ನೋದೇ ಇಲ್ಲ. ಅದಕ್ಕೆ ಈ ಥರ ಎಲ್ಲ ಮಾಡಿ ಹಾಕ್ಕೊಟ್ರೆ, ಈ ಥರ ಮತ್ತು ಫ್ರೈಡ್ ರೈಸ್ ಥರ ಎಲ್ಲ ಮಾಡಿದರೆ ತಿಂತಾರೆ ಮಕ್ಕಳು. ಇದನ್ನು ಹೀಗೆ ಸೆಟ್ ಮಾಡಿಕೊಂಡು ವಾಪಸ್ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ವಾಪಸ್ ಫ್ರೈಡ್ ಆನಿಯನ್, ಕಲ್ಲರು ಮತ್ತು ತುಪ್ಪ ಎಲ್ಲ ಹಾಕಿ ದಮ್ಮಲ್ಲಿ ಇಡಬೇಕು. ಮಾಡಲಿಕ್ಕೂ ಈಸಿ ಉಂಟು, ನೋಡೋಷ್ಟು ಕಷ್ಟವೂ ಇಲ್ಲ, ಬೇಗನೂ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗ್ತದೆ.
ಚಿಕನ್ ಫ್ರೈ ಅಥವಾ ಏನಾದರೂ ವೆಜಿಟೇಬಲ್ಸ್ ಫ್ರೈ ಏನು ಸೈಡ್ ಡಿಶ್ ಆದರೆ ನೆಂಟರು ಬಂದರೂ ಮಾಡ್ಕೋಬೋದು ನಿಮಗೆ. ತುಪ್ಪ ಹಾಕಿ ದಮ್ಮಲ್ಲಿ ಇಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೋಡಿ ಈಗ ನೋಡಿ ದಮ್ಮೆಲ್ಲ ಕೊಟ್ಟಾದಮೇಲೆ ತುಂಬ ಬಿರಿಯಾನಿ ಹೇಗೆ ನೋಡ್ತಾ ಘಮ ಘಮ ಅಂತ ಬರ್ತಾ ಇದೆ. ನೋಡಲಿಕ್ಕೂ ಚೆಂದ ಉಂಟು, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ತಿಳಿಸಿ.